ಗೃಹಲಕ್ಷ್ಮಿ ಯೋಜನೆದು 2 ತಿಂಗಳಾಯಿತೆ, ಹಣ ಬಿಡುಗಡೆ ಮಾಡಾಯಿತು. ಒಂದು ತಿಂಗಳಿಗೆ ಸುಮಾರು 3,000 ಕೋಟಿಗಳನ್ನು ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನು ರೈತರಿಗೆ ಕೊಡಲಿಕ್ಕೆ ಯಾವುದೋ ಒಂದು ಬರೀ ಸಬ್ಸಿಡಿಯನ್ನು ಯಾವುದೋ ಒಂದು ರೈತರಿಗೆ ಕೊಡಬೇಕಾದ್ರೆ ನಮಗೆಲ್ಲ ಗೊತ್ತಿದೆ, ತಿಂಗಳಾನುಗಟ್ಟಲೆ ಇರ್ತಾರೆ. ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಸುಮಾರು 3,000 ಕೋಟಿಯನ್ನು ಕೊಡ್ತಾ ಇದ್ದಕ್ಕೆ 15 ದಿನ ಬೇಕಾಗುತ್ತೆ ನಮಗೆ. ಆ 15 ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರಲಿಲ್ಲ ಅಂತ ಕೇಳ್ತೀವಿ. ಸೊ ಪ್ರತಿ ತಿಂಗಳ 15ನೇ ತಾರೀಕಿಗೆ ಹಾಕಿದ್ರೆ ಅದು 28, 30ವರೆಗೆ ಹೋಗ್ತದೆ. 3 ತಿಂಗಳು ದುಡ್ಡು ಬರುತ್ತೆ. ನಂದಿದ್ದು ಸಾಕು ಅನ್ನೋದು ಕೇಳ್ತೀವಿ. ಅದನ್ನು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ನೀರಾವರಿ ಸಚಿವರು, ರಾಜ್ಯ ಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯಾದಂಥ ಪ್ರಯತ್ನಗಳು ನಮ್ಮ ಸರ್ಕಾರ ಪ್ರತಿ ವರ್ಷ ಡ್ಯಾಮ್ಗಳನ್ನು ಗುಣಮಟ್ಟ ಇರ್ಬೋದು ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ. ಎಲ್ಲ ಕರ್ತವ್ಯ ಲೋಪ ಆಯಿತು ಅಧಿಕಾರಿಗಳ ವಿಚಾರದಲ್ಲಿ ಅಂತ ನೋಡಿ. ಪ್ರತಿಯೊಂದಕ್ಕೂ ಕರ್ತವ್ಯ ಲೋಪ ಅಂತ ಹೇಳಲಿಕ್ಕೆ ಬರೋಲ್ಲ, ಚೆಕ್ ಮಾಡಬೇಕು ಖಂಡಿತವಾಗಿ. ಯಾಕಂದರೆ ಹೋದ ಬಾರಿ ನಮಗೆ ಮಳೆಗಾಲ ಇತ್ತು, ಈ ಬಾರಿ ನಮಗೆ ಮಳೆಗಾಲ ತುಂಬ ಚೆನ್ನಾಗಾಗಿದೆ. ಎಲ್ಲರೂ ಬಯಸಿದಂತೆ ಅಲ್ಲ ಹೇಳಿದ ಹಾಗೆ ಡ್ಯಾಮ್ಗಳೆಲ್ಲ ತುಂಬಿದ್ದಾವೆ. ಭಾಳ ಹಳೇ ಡ್ಯಾಮ್ಗಳು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ 60 ವರ್ಷದಲ್ಲಿ ಏನು ಮಾಡಿದ್ರು ಅಂತ ಕೇಳ್ತಾರಲ್ಲ BJP ಎಲ್ಲ ಡ್ಯಾಮ್ಗಳನ್ನ ನಮ್ಮ ಸರ್ಕಾರಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿದ್ರು. ಈಗ ಅದನ್ನು ದುರಸ್ತಿ ಕೂಡ ಮಾಡಬೇಕು. ಸೊ ಮುಂದಿನ ದಿನದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಕಾರ್ಯಕ್ರಮಗಳು. ಈಗ ಸುಮಾರು ಡ್ಯಾಮ್ಗಳು ಇದೇ ಥರ ಇದಾವೆ ಮೇಡಮ್. ಯಾಕಂದರೆ ಭದ್ರಾನು ಡ್ಯಾಮ್ ಕೃಷಿ ಅಂದರೆ ಅವತ್ತು ಮೊನ್ನೆ ಎಲ್ಲ ನೀರು ಪೋಲಾಗ್ತಾ ಇತ್ತು. ಸೊ ಇದೇ ಥರ ಎಲ್ಲ ನೋಡ್ತಾ ಇದ್ದೀನಿ ಮಾಧ್ಯಮದಲ್ಲಿ ಹೇಳ್ತಾ KRSನಲ್ಲಿ ಪ್ರಾಬ್ಲಮ್ ಇದೆ, ಪ್ರತಿಯೊಂದು ಡ್ಯಾಮ್ನಲ್ಲಿ ಇದೆ. ಯಾಕಂದರೆ 50 ವರ್ಷದ ಹಿಂದಿನಿಂದ ಕಟ್ಟಿದಂಥ ಕೆಲವೊಂದು ಡ್ಯಾಮ್ಗಳು 100 ವರ್ಷ ಆಯಿತು. ಸೊ ಏನೇನು ಮುಂಜಾಗ್ರತೆ ಕ್ರಮವಾಗಿ ಮಾಂಟೇಶ್ವರಿ ವಿಸ್ತಾರ ಯಾವಾಗ ನೋಡಿ. ಈಗಾಗಲೇ ನಾವು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನಾಗಿ ನಮ್ಮ ಇಲಾಖೆ ಅವರ ಇಲಾಖೆ ಅಧಿಕಾರಿಗಳ ಜೊತೆ ನಾವು ಒಂದು ಚರ್ಚೆಯನ್ನು ಮಾಡಿದ್ವಿ ಮತ್ತು ಮೌಖಿಕವಾದಂಥ ತಾತ್ವಿಕ ಒಪ್ಪಿಗೆಯನ್ನು ಕೂಡ ಆ ಒಂದು ಮೀಟಿಂಗ್ನಲ್ಲಿ ಅಂಗನವಾಡಿ ಮೂಲಭೂತ ಸೌಕರ್ಯ LKGಗೆ UKGಗೆ ಆ ವಾತಾವರಣ ಇರಬೇಕು, ಆ ಎಲ್ಲ ಸೌಕರ್ಯ ಇರುವಂಥ ಮತ್ತು ಅಲ್ಲಿ ಕಲಿಸುವಂಥ ಟೀಚರ್ಗಳ ಶಿಕ್ಷಣ ಕೂಡ ಆ ಮಟ್ಟಿಗೆ ಇರಬೇಕು ಅಂಥದನ್ನ ಮಾಡುವಂಥ ನಮಗೆ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಅಂಥವನ್ನು ಒಂದು 17,800 ಅಂಥ ಅಂಗನವಾಡಿಗಳನ್ನು ಅಂದರೆ ಎಲ್ಲ ರೀತಿಯಾದಂಥ ಟಾಯ್ಲೆಟ್ ಇರಬೇಕು, ಕಂಪೌಂಡ್ ಇರಬೇಕು, 2 ರೂಮ್ಗಳು ಇರಬೇಕು, ಕಿಚನ್ ಇರಬೇಕು, ಆಮೇಲೆ PUC ಕಲ್ತಂಥದ್ದು ಇರಬೇಕು, ಡಿಗ್ರಿ ಓದಿದಂಥದ್ದು ಇರಬೇಕು. ಸೊ ನಮ್ಮ ಇಲಾಖೆಯಲ್ಲಿ ಸುಮಾರು 17,800 ಅಂತ ಇದು ಬಂದಿದೆ. ಪ್ರಾಥಮಿಕವಾಗಿ ಮೊನ್ನೆ ಬ್ಯಾಂಗ್ಳೂರು ಸಿಟಿನಲ್ಲಿ 250ಗೆ ಚಾಲನೆ ಕೊಟ್ಟಿದ್ದೀವಿ. ಉಳಿದಿರೋವಂಥ ಎಲ್ಲ ಇದಕ್ಕೆ ನಾವು ಈಗಾಗಲೇ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಮತ್ತು ಇನ್ನೊಂದು ಒಳ್ಳೆಯ ಸಮಾಚಾರವನ್ನು ಹೇಳಬಯಸ್ತೀನಿ. ಕೇಂದ್ರ ಸರ್ಕಾರ ಕೂಡ ಈ ಒಂದು 17,500 ಅಂಗನವಾಡಿಗಳಿಗೆ ಸಕ್ಷಮ ಅಂಗನವಾಡಿ ಅಂತ ಈಗಾಗಲೇ ಗುರುತಿಸಿ 17,800 ಅಂಗನವಾಡಿ ಕೂಡ ಕೇಂದ್ರ ಸರ್ಕಾರ ಕೂಡ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದೆ. ಈಗಾಗಲೇ ಅವರು ಕೂಡ ಆರ್ಡರ್ನ ಪಾಸ್ ಮಾಡಿದ್ದಾರೆ. ಅದು ಕೂಡ ಇನ್ನೊಂದು ವಾರದೊಳಗಡೆ ಅವರು ಕೂಡ ಸುಮಾರು 170 ಕೋಟಿ ದುಡ್ಡನ್ನು ಅವರು ಕೂಡ ಈ ಒಂದು ಗೌರ್ಮೆಂಟ್ ಮಾಂಟೆಸರಿಗಳಿಗೆ ಕೇಂದ್ರ ಸರ್ಕಾರ ಕೂಡ ಶಬಾಷ್ಗಿರಿಯನ್ನು ಕೊಟ್ಟು ಭಾರತ ದೇಶದಲ್ಲೇ ಮೊದಲನೇ ಪ್ರಯತ್ನ, ಇಂಥ ಒಳ್ಳೆ ಪ್ರಯತ್ನಕ್ಕೆ ನಾವು ನಿಮಗೆ ಸಹಕಾರ ನೀಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾದಂಥ ಅನ್ನಪೂರ್ಣ ದೇವಿ ಕೂಡ ಇದಕ್ಕೆ ಹಣವನ್ನು ಬಿಡ್ತಾರೆ. ಮೇಡಮ್, ಈಗ ವೇದಿಕೆ ಮೇಲೆ ನೀವು ತರೀಕೆರೆ ಶಾಸಕರಿಗೂ ಮಂತ್ರಿ ಆಗಲಿ ಅಂತ ವಿಸ್ತರಣೆ ಏನಾದ್ರು ಇದೆಯಾ ಮೇಡಮ್? ಚರ್ಚೆಗಳಾಗ್ತಿರೋ ಸಂಪುಟ ವಿಸ್ತರಣೆ ಆಗುತ್ತೆ ಹೇಳ್ತಾರಲ್ಲ, ಕಾಗೆ ಕೂತ್ಕೊಳ್ಳೋಕ್ಕೂ ತೊಂಡೆ ಮುರಿಯೋದಕ್ಕೂ ಅಂತ. ನೋಡಿ, ಎಲ್ಲ ಮಠಮಾನ್ಯರು, ಎಲ್ಲ ಶಾಸಕರು ನಾವೆಲ್ಲ ಬಹಳ ಒಡನಾಟದಲ್ಲಿ ಯಾರ್ಯಾರೋ ತಮ್ಮ ಅನುಯಾಯಿಗಳು, ತಮ್ಮ ನಾಯಕರು, ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅಭಿಮಾನಿಗಳಿಗೆ ಆಸೆ. ಸೊ ಆ ಸಂದರ್ಭದಲ್ಲಿ ನನಗೆ ಗುರುಗಳು ಕೇಳಿದಾಗ ನಾನು ನಮಗೆ ಹೇಳಿದೆ, ಈ ವಿಚಾರ ಟೋಟಲಿ ಕೇಳಿ ಬರ್ತಿದೆ. ಪ್ರತಿಯೊಂದು ಇದನ್ನ ನಿಮಗೆ ಹೇಳಲಿಕ್ಕೆ ಬಯಸಿದೆ. ಸದ್ಯಕ್ಕೆ ಮಾತ್ರ ಆ ರೀತಿ ಚರ್ಚೆ ಏನು ಹೈಕಮಾಂಡ್ ಮೇಡಮ್. ಈಗ ಗೃಹಲಕ್ಷ್ಮಿ ಯೋಜನೆದು 2 ತಿಂಗಳಾಯಿತೆ, ಹಣ ಬಿಡುಗಡೆ ಮಾಡಾಯಿತು. ಒಂದು ತಿಂಗಳಿಗೆ ಸುಮಾರು 3,000 ಕೋಟಿಗಳನ್ನು
ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನು ರೈತರಿಗೆ ಕೊಡಲಿಕ್ಕೆ ಯಾವುದೋ ಒಂದು ಬರೀ ಸಬ್ಸಿಡಿಯನ್ನು ಯಾವುದೋ ಒಂದು ರೈತರಿಗೆ ಕೊಡಬೇಕಾದ್ರೆ ತಮಗೆಲ್ಲ ಗೊತ್ತಿದೆ, ತಿಂಗಳಾನುಗಟ್ಟಲೆ ಇರ್ತಾರೆ. ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಸುಮಾರು 3,000 ಕೋಟಿಯನ್ನು ಕೊಡ್ತಾ ಇದ್ದಕ್ಕೆ 15 ದಿನ ಬೇಕಾಗುತ್ತೆ ನಮಗೆ. ಆ 15 ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಸೊ ಪ್ರತಿ ತಿಂಗಳು 15ನೇ ತಾರೀಕಿಗೆ ಹಾಕಿದ್ರೆ ಅದು 28-30ವರೆಗೆ 3 ತಿಂಗಳು ದುಡ್ಡು ಬರುತ್ತೆ. ನಂದಿದ್ದು ಸಾಕು ಅನ್ನೋದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.